ಭಟ್ಕಳದ ನಾಯಕ ಹೆಲ್ತ್ ಕೇರ್ ಸೆಂಟರ್ನ ವೈದ್ಯಾಧಿಕಾರಿಗಳು ಅಸಹಾಯಕ ಬಡ ಗೃಹಿಣಿಯೊಬ್ಬಳ ಅಂಡಾಶಯದಲ್ಲಿದ್ದ ಬೃಹತ್ ಗಡ್ಡೆಯನ್ನ ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆದು ಮಾನವೀಯತೆಯನ್ನ ಮೆರೆದಿದ್ದಾರೆ. ಮುರುಡೇಶ್ವರದ ತೆರಣಮಕ್ಕಿಯ 49 ವರ್ಷದ ಗೃಹಿಣಿಯೊಬ್ಬರು ಕಳೆದ 2 ತಿಂಗಳಿನಿಂದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಸ್ಥಳೀಯ ವೈದ್ಯರಿಗೆ ತೋರಿಸಿದಾಗ ಗ್ಯಾಸ್ಟ್ರಿಕ್ ಇರಬಹುದು ಎಂದು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಆದರೆ ನೋವು ಕಡಿಮೆಯಾಗದೆ ಮತ್ತಷ್ಟು ಉಲ್ಬಣಿಸಿದ್ದನ್ನ ಕಂಡು ಹೊಟ್ಟೆ ಮಧ್ಯಭಾಗದಲ್ಲಿ ಊತ ಕಂಡು ಬಂದ ನಿಮಿತ್ತ ಮುಂದಿನ ಚಿಕಿತ್ಸೆಗಾಗಿ ಭಟ್ಕಳದ ನಾಯಕ್ ಹೆಲ್ತ್ ಸೆಂಟರ್ಗೆ ತೆರಳಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವಿನೀತಾ ನಾಯಕ್ ಅವರ ಬಳಿ ತೋರಿಸಿದ್ದಾರೆ. ತಕ್ಷಣ ಹೊಟ್ಟೆಯ ಸ್ಕ್ಯಾನ್ ಮತ್ತು ಇತರೆ ರಕ್ತ ಪರೀಕ್ಷೆ ನಡೆಸಿದಾಗ ಡಾಕ್ಟರ್ ವಿನೀತಾ ನಾಯಕ್ ಅವರಿಗೆ ಸುಮಾರು 28 ಸೆಂಟಿಮೀಟರ್ ಉದ್ದದ, 18 ಸೆಂಟಿಮೀಟರ್ ಅಗಲದ, 15 ಸೆಂಟಿಮೀಟರ್ ದಪ್ಪದ, 4 ಕೆಜಿ 65 ಗ್ರಾಂ ತೂಕದ ಗಡ್ಡೆ ಮಹಿಳೆಯ ಅಂಡಾಶಯದಲ್ಲಿರುವುದು ಗೊತ್ತಾಗಿದೆ. ಇನ್ನು ಮಹಿಳೆಯ ಕುಟುಂಬದವರು ತುಂಬಾ ಬಡವರಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ತುಂಬಾ ಖರ್ಚು ಬರಬಹುದು ಎಂದು ಆಯುಷ್ಮಾನ್ ಭಾರತ ಕಾರ್ಡ್ನಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿಸಿಕೊಳ್ಳಲು ಹೊನ್ನಾವರದಲ್ಲಿ ವಿಚಾರಿಸಿದ್ದಾರೆ. ಇವರ ಅಸಹಾಯಕತೆಯನ್ನು ಮನಗಂಡು ನಾಯಕ್ ಹೆಲ್ತ್ ಸೆಂಟರ್ ಭಟ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಯಾವುದೇ ಹೆಚ್ಚಿನ ವೆಚ್ಚ ಭರಿಸದೆ ಕಡಿಮೆ ಖರ್ಚಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸುವ ವಿಶ್ವಾಸ ತುಂಬಿದ್ದಾರೆ. ತಕ್ಷಣ ಡಾಕ್ಟರ್ ವಿನೀತಾ ನಾಯಕ್ ಅವರು ಅವರ ವೈದ್ಯಕೀಯ ತಂಡ ಬೃಹತ್ ಗಾತ್ರದ ಗಡ್ಡೆಯನ್ನ ಗರ್ಭಕೋಶದೊಂದಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಹೊರತೆಗೆದಿದ್ದಾರೆ. ರೋಗಿಯು ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಬಡ ಕುಟುಂಬಕ್ಕೆ ಮಾನವೀಯ ದೃಷ್ಟಿಯಿಂದ ಚಿಕಿತ್ಸೆ ನೀಡಿದ ಭಟ್ಕಳದ ನಾಯಕ್ ಆಸ್ಪತ್ರೆ ಭಟ್ಕಳದ ಆಸುಪಾಸಿನ ಬಡ ಕುಟುಂಬಗಳಿಗೆ ಗರ್ಭಿಣಿ ಮತ್ತು ಸ್ತ್ರೀ ರೋಗ ಚಿಕಿತ್ಸೆಯು ಕೈಗೆಟುಕುವ ಕಡಿಮೆ ವೆಚ್ಚದಲ್ಲಿ ದೊರೆಯುವಂತಾಗಲಿ ಎಂದು ಆಶಿಸೋಣ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.